ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಕೂಡ ಆಗಿದೆ. ಮೊದಲನೇದಾಗಿ ಸುಮಿತ್ರಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಿತ್ರಾ ಅವರಿಗೆ. ಸುಮಿತ್ರಾ ಅವರೇ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ಗುರುಗಳೇ, ನಮ್ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಮಗನ ಮಗಳ? ಮಗಳು. ಓಕೆ, ಏನು ಹೆಸರು, ನಕ್ಷತ್ರ ಏನು? ಮೈನಾ ಅಂತ, ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಮೇಷ ಲಗ್ನ, ಕೃಷ್ಣ ನವಮಿ. ಎಷ್ಟು ವಯಸ್ಸು? 3 ವರ್ಷ ಗುರುಗಳೇ. ಓಕೆ, ಏನು ಡೌಟ್ ಇದೆ ಮಗಳ ಬಗ್ಗೆ? ಅಂದ್ರೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಇವಾಗ ಬರ್ತಾ ಏನಾದ್ರೆ ಇತ್ತೀಚೆಗೆ ಸ್ವಲ್ಪ ಕಷ್ಟ ಆತರ ಆಗ್ತಿದೆ ಗುರುಗಳೇ. ಇದೇ ಮೊದಲನೇ ಮಗುನಾ? ಇಲ್ಲ ಗುರುಗಳೇ. ಎಷ್ಟನೇ ಮಗು ಇದು? ಇದು 2ನೇ ಮಗು ಗುರುಗಳೇ. ಓಕೆ, ಮೊದಲನೇ ಮಗು? ಗುರುಗಳೇ, ಮೊದಲನೇ ಮಗು ಹೆಣ್ಣ ಗಂಡ? ಅದನ್ನು ಹೆಣ್ಮಗುನೇ ಗುರುಗಳೇ. ಓಕೆ, ಈಗ ಈ ಮಗುನ ಈವರೆಗೂ ನೀವು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂತಕ್ಕಂಥ ವಿಷಯ ತಿಳ್ಕೊಂಡ್ರಾ ಇಲ್ವಾ? ಇಲ್ಲ ಗುರುಗಳೇ, ಎಲ್ಲೂ ಕೇಳಿಲ್ಲ. ಫಸ್ಟ್ ಟೈಮ್ ನಿಮ್ಮ ಗುರುಗಳೇ ಕೇಳ್ತಾ ಇರೋದು. ಯಾಕೆ ಕೇಳಿಲ್ಲ? ಬೇರೆ ಸರಿ ಇಲ್ಲ ಅಂತನಾ? ಹಂಗಂತ ಏನಿಲ್ಲ ಗುರುಗಳೇ, ಅಂದ್ರೆ ಯಾರು ಸರಿ ಹೇಳ್ತಾರ ಇಲ್ವಾ ಅಂತ ಸುಮ್ನೆ ತೋರ್ಸಕ್. ಅಂದ್ರೆ ಕರೆ ಸಿಕ್ಕಿದ್ರೆ ಕೇಳೋಣ, ಇಲ್ಲ ಅಂದ್ರೆ ಹಾಗೆ ಇರೋಣ ಅಂತನಾ? ಹಂಗೇನಿಲ್ಲ ಗುರುಗಳೇ, ನಿಮ್ಮ ತಿಳ್ಕೊಬೇಕು ತುಂಬಾ ಪ್ರಯತ್ನ ಮಾಡ್ತಾ ಇದ್ನಿ. ಓಕೆ, ಗಂಟ್ಲಲ್ಲಿ ಮೂಗಲ್ಲಿ ಯಾವುದು ಶೀತ ಅಂತ ಕಂಡು ಬರುತ್ತೆ, ನೋವು ಬರುತ್ತೆ ಮಗುಗೆ? ಮೂಗಲ್ಲೇ ಗುರುಗಳೇ. ಓಕೆ, ಇದು ವಿಚಾರ ಗೊತ್ತಾ ಮಗುಗೆ? ಈ ಜಾಗದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾ? ಮೂಗಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾ? ಗುರುಗಳ ಆತರ ಏನ್ ಕಂಡು ಬಂದಿಲ್ಲ ನಂಗ. ಅಲ್ಲಪ್ಪ, ಶೀತ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ತಾನೆ? ಹಲೋ, ಹೇಳಿ ಗುರುಗಳೇ. ಶೀತ ಆಗಿರೋದು ಗೊತ್ತಾಗ್ತಾ ಇದೆ ತಾನೆ? ಗುರುಗಳೇ, ಅಂದ್ರೆ ಈ ನಡುವೆ ಗುರುಗಳೇ. ಮೂನಪ್ಪ, ಈ ನಡುವೆನೆ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಬೆಳೀತಾ ಗೊತ್ತಾಗತ್ತೆ. ಗುರುಗಳೇ, ಕಾರಣ ಏನಕ್ಕೆ ಹೇಳಿದೆ ಅಂದರೆ, ಆಶ್ಲೇಷ ನಕ್ಷತ್ರದ ಮಗುವಿನಲ್ಲಿ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕಾ ಬೇಡವಾ? ಈಗ ನಾವು ಐಸ್ ಕ್ರೀಮ್ ತಿಂತು, ಅದಕ್ಕೆ ಮಳೆಯಲ್ಲಿ ನಿಂತು, ಅಥವಾ ಅಕಸ್ಮಾತ್ ಯಾವುದೋ ಬೇರೆ ನೀರು ಕುಡೀತು ಅಂತ ಅಂದ್ಕೊಳ್ಳೋದ? ಅದು ಆ ಥರ ಅಂದ್ಕೊಳ್ಳೋದಾ? ನೀನು ಒಬ್ಬಳೇ ಅಲ್ಲ, ಪ್ರಪಂಚ ಎಲ್ಲ ಹಾಗೆ ಅಂದ್ಕೊಂಡಿರೋದು. ಮಳೆಯಲ್ಲಿ ನಿಂದೆ ಶೀತ ಆಯಿತು, ಐಸ್ ಕ್ರೀಮ್ ತಿಂದೆ ವ್ಯತ್ಯಾಸ ಆಯಿತು, ರಾತ್ರಿ ಟಿವಿ ಜಾಸ್ತಿ ನೋಡಿದೆ ಕತ್ ನೋಯ್ತಾ ಇದೆ, ಎಲ್ಲ ಅನ್ಕೊಂಡು ಹಿಂಗೆ ಬದುಕ್ತಾ ಇರೋದು. ಇದು ದೇಹದ ವಿಷಯ ತಿಳ್ಕೊಮ್ಮ. ನಾವಿಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ದೇಹವನ್ನು ಗುರ್ತಿಸ್ಕೋಬೇಕು. ಕಾಲು ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ನಾವೇ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ನಮ್ಮ ದೇಹದಲ್ಲಿ ಅದು ತೋರಿಸುತ್ತೆ ವ್ಯತ್ಯಾಸ ಇದೆ ತಿಳ್ಕೊ ಅಂತ. ನಾವು ಅದನ್ನು ಮುಚ್ಚಿಟ್ಕೊಂಡು, ಅದಕ್ಕೆ ಅಮೃತಾಂಜನೋ ಏನೋ ಹಾಕ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮುಚ್ಚಿಟ್ಕೊಂಡ್ರೆ, ಮುಂದೆ ದೊಡ್ಡದಾಗಿ ಅನುಭವಿಸಿದಾಗ ಆ ಮಗುವು ಯಾರೇ ಆಗಲಿ ಹಾಸ್ಪಿಟ್ಲಲ್ಲಿ ಹೋಗಿ ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡಬೇಕಾದ ಸಂದರ್ಭ ಬರುತ್ತಲ್ಲ, ಅವಾಗ ಏನು ಮಾಡೋದು ಯೋಚನೆ ಮಾಡೋದು ಅಲ್ವಾ? ಒಂದು. ಎರಡನೇ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಗುರುಗಳೇ, ಅವ್ರು ಕಟಿಂಗ್ ಶಾಪ್ ಇಟ್ಕೊಂಡಿದ್ದಾರೆ ಗುರುಗಳೇ. ಏನಮ್ಮ? ಟೀ ಶಾಪ್, ಕಟಿಂಗ್ ಶಾಪ್ ಗುರುಗಳೇ. ಓಕೆ. ಈಗ ನಿಮ್ಮ ಯಜಮಾನ್ರಿಗೆ ಆಸ್ತಿ ಇದೆಯಾ, ಜಮೀನು ಇದೆಯಾ? ಇದೆ ಗುರುಗಳೇ, ಎಲ್ಲಿ? ನಮ್ಮ ಊರಲ್ಲಿ ಗುರುಗಳೇ, ಬೇಗೂರಲ್ಲಿ. ಯಾರು ಮಾಡ್ತಾ ಇರೋದು ಅದು? ಗುರುಗಳೇ, ಅದು ವೀಕ್ಲಿ ಸೋಪ್ ಅಂತಾರಲ್ಲ ಗುರುಗಳೇ, ಅದು ಹಾಕಿ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಸತ್ತಿರೋರ್ನ ಯಾರನ್ನ ಹಾಕಿದಿರಾ? ಇಲ್ಲ ಗುರುಗಳೇ, ಸತ್ತಿರೋರು ಯಾರು ಇಲ್ಲ ಗುರುಗಳೇ. ಆ ಜಮೀನು ಯಾರು ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇಲ್ಲ ಗುರುಗಳೇ, ಅದು ವೀಕ್ಲಿ ಮರ ಹಾಕಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ, ಯಾರು ಮಾಡ್ತಾ ಇಲ್ಲ. ಯಾಕೆ ಬೇಡವಾ ಜಮೀನು? ಅಂದ್ರೆ ಗುರುಗಳೇ, ಅದು ಓಕೆ, ಪೂಜೆ ಮಾಡ್ತೀರಾ ಜಮೀನಲ್ಲಿ ಹೋಗಿ? ಯಾವಾಗ ಪೂಜೆ ಮಾಡ್ತೀರಾ? ಗುರುಗಳೇ, ಉತ್ತಾಯಿತಂತೆ ಮಾಡ್ಕೊಂಡ್ ಬರ್ತಾವ್ರೆ ಗುರುಗಳೇ. ನಮ್ಮ ಮಾಡ್ತಾರೆ. ಇವಾಗ ನಾಗರ ಪಂಚಮಿಗೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬರ್ತಾರೆ ಗುರುಗಳೇ. ಈಗ ವಿಷಯ ಯಾಕೆ ಅಷ್ಟು ದೂರಕ್ಕೆ ನಾನು ತಗೊಂಡೆ ಮೆಸೇಜ್ ಅಂತ ಹೇಳಿದ್ರೆ ಅಮ್ಮ, ಆಶ್ಲೇಷ ನಕ್ಷತ್ರದ ಮಗು ಯಾಕೆ ಹುಟ್ಟತ್ತೆ ಅನ್ನೋದು ತಿಳ್ಕೋಬೇಕು. ಯಾವುದೇ 27 ನಕ್ಷತ್ರಕ್ಕೆ ಈ ನಕ್ಷತ್ರ ಮಗು ಏನಕ್ಕೆ ಬರುತ್ತೆ, ಇದಕ್ಕೆ ಕಾರಣ ಏನಂತ ತಿಳ್ಕೊಬೇಕಾ ಬೇಡವಾ? ಯಾರು ಮಾಡ್ತಾ ಇದ್ದಾರೆ ಕೆಲಸ, ಯಾರು ಹೇಳ್ತಾ ಇದ್ದಾರೆ ಇದನ್ನ? ಒಂದು ನಕ್ಷತ್ರ ಅಂದ್ರೆ ಒಂದು ಗುರುತು. ಆ ಗುರುತು ಎಲ್ಲಿದೆ? ಅಪ್ಪನ ಆಸ್ತಿಲಿದೆಯಾ, ಅಮ್ಮನ ಆಸ್ತಿಲಿದೆಯಾ, ಅಪ್ಪನ ಆಸ್ತಿಲಿದೆಯಾ, ತಾತನ ಆಸ್ತಿಲಿದೆಯಾ, ವಂಶದಲ್ಲಿತ್ತ? ಇದು ಗೊತ್ತಾಗತ್ತೆ. ಯಾಕೆ ಹೇಳ್ತಿಲ್ಲ? ಯಾಕೆ ತಿಳ್ಕೊತಾ ಇಲ್ಲ? ಹೇಳೋರು ಇಲ್ಲ, ತಿಳ್ಕೊರೋರು ಇಲ್ಲ. 3 ವರ್ಷ ಆಯ್ತು ಮಗುಗೆ. ಮಗು ಹುಟ್ಟಿದ 23 ದಿನಕ್ಕೆ ವಿಚಾರ ಗೊತ್ತಾಗಬೇಕು. ಮಗು ಯಾಕೆ ಶೀತ ಅಂದರೆ ಕೊನೆಗೆ ಜಾಸ್ತಿ ಆದಾಗ ಮೂಗು ಕಟ್ಕೊಂಡಾಗ ಏನೋ ಬೆಳೆದೈತೆ ಆಪ್ರೇಷನ್ ಮಾಡಿಸ್ಕೋತೀರಾ ಅಷ್ಟೇ.
ಆದರೆ ಇದು ಏನಕ್ಕೆ ಬರ್ತಾ ಇದೆ, ಅದು ಆಟೋಮೆಟಿಕ್ ಆಗಿ ಔಷಧವಿಲ್ಲದೆ ಪರಿವರ್ತನೆ ಮಾಡ್ತಕ್ಕಂಥ ವಿಚಾರಗಳು ಬೇಕಾದಷ್ಟಿದೆ. ಇದಕ್ಕೆ ಏನು ಮಾಡಿದ್ರು ಮಗುವಿನ ಮುಂದಿನ ಜೀವನ ಚೆನ್ನಾಗಿಲ್ಲ, ಮದುವೆ ದಾಂಪತ್ಯ ಇಲ್ಲ, ಇದಕ್ಕೆ ಆಶ್ಲೇಷ ನಕ್ಷತ್ರಕ್ಕೆ ದಾಂಪತ್ಯ ಜೀವನ ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ಮತ್ತೆ ಏನು ಮಗು ಬೆಳೆಸೋದು? ಓದಿಸ್ಬಿಟ್ಟ ತಕ್ಷಣ ಎಲ್ಲ ಸಿಕ್ಬಿಡುತ್ತಾ? ಈಗ ಓದೋ ಜಾಗದಲ್ಲಿ ಹೋಗಿ ಯಾವುದೇ ಕಾನ್ವೆಂಟಲ್ಲಿ ಮಗು ಆರೋಗ್ಯದ ಬಗ್ಗೆ ಹೇಳ್ಕೊಡ್ತಾರಾ? ಮಗು ಉಸಿರಾಟದ ಬಗ್ಗೆ ಹೇಳ್ಕೊಡ್ತಾರಾ? ಮಗು ನಿದ್ದೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾರಾ? ಮತ್ತು ಅಲ್ಲಿಗೆ ತಗೊಂಡು ಶಿಕ್ಷಣಕ್ಕೆ ಹಾಕ್ತಾರೋದು ನೀವು. ಸೊ ಈ ಸತ್ಯ ಎಲ್ಲಿವರೆಗೂ ತಿಳ್ಕೊಳ್ಳಲು ಅಲ್ಲಿವರೆಗೂ ನಾವು ಏನೋ ಆಗತ್ತೆ ಅಂದರೆ ತೊಂದರೆ ಇಲ್ಲ, ಅನುಭವಿಸಕ್ಕೆ ರೆಡಿ ಇದನ್ನೇ ಹೋಗ್ತಾ ಇರ್ಬೇಕಷ್ಟೇ. ಸೊ ಅಮ್ಮ ನೀನು ಆ ಕೆಲಸ ಮಾಡು. ಫಸ್ಟು ನಿಮ್ಮ ಯಜಮಾನರು ನೀವು ಎಲ್ಲ ಮಗು ಆಶ್ಲೇಷ ನಕ್ಷತ್ರಕ್ಕೆ ಏನಕ್ಕೆ ಬಂತು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ರೈಟ್. ದಿವ್ಯಜ್ಯೋತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಜ್ಯೋತಿ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಡ್ಯದಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ಗುರುಗಳೇ, ನಮ್ಮ ಮನೆಯದು ಪಶ್ಚಿಮ ವಾಯುವ್ಯದಲ್ಲಿ ಫಿಟ್ಟಿದೆ. ನಮ್ಮ ಮನೆಯ ಫಿಟ್ಟಿಗೂ ನಮ್ಮ ದೇಹದ ಆರೋಗ್ಯಕ್ಕೂ ಸಂಬಂಧ ಇರುತ್ತಾ? ದಿನ ಮಾತ್ರೆ ಬಳಸ್ತಾ ಇರೋದು ಯಾರು? ನಾನೇ. ಅಷ್ಟೇ ಸಾಕು, ಅದೇ ಉದಾಹರಣೆ. ಆಮೇಲೆ ಜಾಸ್ತಿ ಜೋರಾಗಿ ಕಿರ್ಚ್ಕೊಂಡು ಮಾತಾಡೋದು ಯಾರು? ನಾನೇ. ಸಾಕಲ್ವಾ ಅಮ್ಮ? ಹೀಗೆ ಸಾಯಂಕಾಲ 9:30ವರೆಗೂ ಮಾತಾಡ್ತೀನಿ, ಇವ್ರ ಮನೇಲಿ ಏನೇ ನಡೀತಾ ಇದೆ ಅಂದರೆ ಆ ಫಿಟ್ಟಿಂದ ಹೇಳಿ ನೋಡೋಣ, ಯಾರೋ ತಾಕತ್ತಿದ್ರೆ. ಈ ವಿಚಾರಗಳನ್ನ ಒಂದೊಂದು ಭಾಗದಲ್ಲಿ, ಮನೆಯ ನಿವೇಶನದಲ್ಲಿ ಯಾವ್ಯಾವ ಭಾಗದಲ್ಲಿ ಏನಿದೆ, ಅದರಿಂದ ಏನೆಲ್ಲ ಉತ್ಪತ್ತಿ ಆಗತ್ತೆ, ಭಾರತ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರು ಹೇಳಕ್ಕಾಗಿಲ್ಲ. ಇದ್ರಲ್ಲಿ ನಾನು ಚಾಲೆಂಜ್ ಮಾಡಿ ಮಾತಾಡ್ತೀನಿ. ಯಾವುದೇ ವಿಷಯ ಆಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಬೇಕು, ಮನೆ ಒಳಗಡೆ ಎಲ್ಲಿದೆ ಹಾರ್ಟ್ ಅಟ್ಯಾಕ್ ಆಗೋ ಜಾಗ ತೋರ್ಸೋಣ. ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಮನೆ ಒಳಗಡೆ ತೋರ್ಸೋಣ, ಸಾಬೀತು ಮಾಡಿ ತೋರ್ಸೋಣ ಎಷ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಮನೆಯಲ್ಲಿ ಅಂತ. ಮತ್ತೆ ಏನ್ ಕತೆ ಇದು? ಎಲ್ಲಿದೆ ಇದಕ್ಕೆ ದಾರಿ? ಈ ವಿದ್ಯೆ ಎಲ್ಲಿದೆ? ಯಾರ ಹತ್ರ ಇದೆ? ಗೊತ್ತಿಲ್ಲ. ರೈಟ್ ರೈಟ್. ಪಾರ್ವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ಹಲೋ ಮೇಡಮ್. ಪಾರ್ವತಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಹಾವೇರಿಯಿಂದ ಕಾಲ್ ಮಾಡ್ತೀನಿ. ಓಕೆ, ಹಾವೇರಿಯಿಂದ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನೇರವಾಗಿ ಗುರುಗಳ ಹತ್ರ ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ. ಹಲೋ ಹಲೋ ಸರ್. ನಾರಾಯಣ ಹೇಳಮ್ಮ. ಮನೆ ಬರೀ ಸಮಸ್ಯೆ ರೀ, ದುಡ್ಡು ಇಡೋದಲ್ಲ, ಗಾಡಿ ಸಮಸ್ಯೆ, ಮನಿ ಎಲ್ಲಿ ಕೇಳಿದ್ರು ಮನಿ ಚೇಂಜ್ ಮಾಡಿ ಅಂತಾರ್ರಿ. ಮತ್ ನಮ್ಮ ಮಗಳಿಗೆ ಆರಾಮಿಲ್ಲ, ಪದೇ ಪದೇ ಮನೆ ಚೇಂಜ್ ಮಾಡಿ ಅಂತಾರಾ? ಮನೆ ಚೇಂಜ್ ಮಾಡ್ರಿ, ಆಯುಷ ಮುಗಿದೈತಿ ಮನಿದು ಅಂತಾರೆ. ಎಲ್ಲಿ ಕೇಳ್ತಿದ್ರು ಹಂಗೆ ಅಂತಾರೆ. ಯಾವ ಊರಲ್ಲಿ ಇರೋದು ನೀವು? ನಾವು ಹಾವೇರಿ ಪಕ್ಕಕ್ಕೆ ಒಂದು ಸರಿ ಇರ್ತೀವಿ. ಎಷ್ಟು ವರ್ಷದ ಮನೆ ಅದು? ಒಂದು 50 ವರ್ಷದ ಮನಿ ಇರ್ಬೋದ್ರಿ ಸರ್. ಓಕೆ, ಮನೇಲಿ ಎಷ್ಟು ಜನ ಇದ್ದೀರಾ ನೀವು? 5 ಜನ ಅದಾವ್ರಿ. ನಮ್ಮ 2 ಮಕ್ಕಳ್ರಿ, ನಾವು, ನಮ್ಮ ಮನೆಯವರು, ನಮ್ಮ ಹೆಸರು. ಆರೋಗ್ಯ ಸಮಸ್ಯೆ ಅಂತನಾ? ಮಗುದ ಆರೋಗ್ಯ ಸಮಸ್ಯೆ ಬಾಳ್ರಿ. ಒಟ್ಟ ಮಗು ಜ್ವರ ಬಾಳ, ಬರೀ ಜ್ವರ, ನೆಗಡಿ, ಜ್ವರ. ಎಷ್ಟು ವಯಸ್ಸೆಷ್ಟು? ಆಯ್ತು 23/3/2003 ರೀ. ಅಮ್ಮ ವಯಸ್ಸು ಕೇಳಿದ್ರೆ ನೀನು ಡೇಟ್ ಆಫ್ ಬರ್ತ್ ನಾನು ಪಂಚಾಂಗ ಇಟ್ಕೊಂಡಿದ್ದೀನಿ ಇಲ್ಲಿ. ಎಷ್ಟು ವಯಸ್ಸು? 22 ವರ್ಷ ನಡೀತಾವೆ. 26 ವರ್ಷನಾ? 22. ಏನು ಮಾಡ್ತಾ ಇರೋದು? ಡಿಗ್ರಿ ಮುಗ್ದತ್ರಿ. ಈಗ ಏನಿಲ್ಲ, ಮನೆಯಲ್ಲಿ ಅದ. ಓಕೆ, ಹೆಣ್ಮಗಳಾ? ಹೆಣ್ಮಗಳು. ಈಗ ನೀವು ಆ ಹುಡುಗಿ ಊಟ ಮಾಡ್ತಕ್ಕಂಥದ್ದು ಕ್ರಮ ಚೆನ್ನಾಗಿದೆ ಅಂತೀಯಮ್ಮ ನೀನು? ಚೆನ್ನಾಗಿದೆ ರೀ, ಊಟ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಊಟ ಮಾಡೋದು ನಾನು ಕೇಳ್ತಾ ಇಲ್ಲ. ಸಮೀಕ್ ಸರಿಗೆ ನೀನೇ ಊಟ ಹಾಕ್ಕೊಡ್ಬೇಕಾ, ಅವಳೇ ಊಟ ಕೊಡು ಅಂತ ಕೇಳ್ತಾಳ? ಅವ್ರು ಹಾಕಿ ಊಟ ಮಾಡ್ತಾರೆ, ನಾವು ಹೊಲಕ್ಕೆ ಹೋಗ್ತೇವ್ರಿ. ಅಲ್ಲಲ್ಲ, ಹೊಟ್ಟೆ ಹಸಿ ಇದೆ, ನನಗೆ ಹೊಟ್ಟೆ ಹಸಿ ಇದೆ, ಊಟ ಬೇಕು ಅಂತ ಕೇಳ್ತಾಳಾ? ಅಂತ. ಓಕೆ, ತೃಪ್ತಿಯಾಗಿ ಮಾಡಿದ್ದನ್ನ ಊಟ ತಿಂತಾಳ ಅಥವಾ ಚೆನ್ನಾಗಿಲ್ಲ ಆ ಥರ ಈ ಥರ ಹೇಳ್ತಾಳ ಅವಳು? ಇಲ್ಲ, ಚೆನ್ನಾಗಿದೆ ಅಂತ ಊಟ ತಿಂತಾರೆ. ತೃಪ್ತಿಯಾಗಿ ಊಟ ಮಾಡ್ತಾಳೆ? ಮಾಡ್ತಾರೆ. ನಿದ್ದೆ ಚೆನ್ನಾಗಿ ಮಾಡ್ತಾಳೆ? ನಿದ್ದೆ ಅಂತಾಗಲ್ಲ ಅಂತ, ನಿದ್ದೆ ಬರೋದಿಲ್ಲ. ಈಗ ನಿದ್ದೆ ಬರಲ್ಲ ಅನ್ನೋದು ಕಾರಣ ತಿಳ್ಕೊಂಡಿಲ್ಲ ನೀವು. 22 ವರ್ಷ ಮಗು ಬೆಳೆಸಿದ್ದೀರಾ ಅಲ್ಲ? ಹೌದ್ರಿ. ಓಕೆ, ಟಾಯ್ಲೆಟ್ಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ದಿನದಲ್ಲಿ ಎಷ್ಟು ಸಲ ಹೋಗ್ಬೋದು ಅವಳು? ಒಂದು ಹೋಗ್ಬೋದ್ರಿ. ಹೋದ್ರೆ ಎಷ್ಟು ಬೇಗ ಬರಬಹುದು? ಲೇಟಾ ಬೇಗನಾ? ಇಲ್ಲ, ಬೇಗ ಬರ್ತಾರೆ. ಹಾಂ, ಇಲ್ಲಿದೆ ನಿಂದು ವಿಚಾರ. ಇಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಿದ್ದೆಗೆ ಕಾರಣ, ನಿದ್ದೆ ಬರದಿರೋದು ಕಾರಣ ಏನು ಅಂತ ತಿಳ್ಕೊಬೇಕು. ಊಟ ಮಾಡ್ತಕ್ಕಂಥ ಕ್ರಮದಲ್ಲಿ ತಪ್ಪೆಷ್ಟಿದೆ ಅಂತ ತಿಳ್ಕೊಬೇಕು. ಸಮಯಕ್ಕೆ ಸರಿಯಾಗಿ ಅವಳು ಬೆಳಗ್ಗೆ ಹೊತ್ತು ಹೇಳೋಕ್ಕಾಗತ್ತಾ ಅಂತ ತಿಳ್ಕೊಬೇಕು. ಅಮ್ಮ ಹೇಳ್ತಾಳೆ ಬೆಳಗ್ಗೆ ಹೊತ್ತು? ಹಲೋ, ಕರೆ ಕಟ್ಟಾಗಿದೆ ಗುರುಗಳೇ. ಇಲ್ಲಿ 22 ವರ್ಷದಿಂದ ಬೆಳೆಸಿದ್ದಾರೆ ಮಗಳನ್ನ. ಈಗ ಅವಳು ಮುಂದೆ ಮದುವೆ ಅಂತ ಮಾಡೋಣ ಅಂತ ಇಟ್ಕೊಳ್ಳಿ. ಅವರು ಕತೆ ಏನು? ನಿದ್ದೆನೇ ಬರಲ್ಲ, ಹುಚ್ಚಿಡ್ಕೊಂಡಿರುತ್ತೆ,
ನಿದ್ದೆ ಯಾರಿಗೆ ಬರಲ್ವೋ ಹುಚ್ಚು ಗ್ಯಾರಂಟಿ ಇರುತ್ತೆ. ಏನು ಹುಚ್ಚು ಅಂದರೆ ಅವ್ರಿಗಿಷ್ಟವಾದದ್ದು ಬೇಕು, ಅವ್ರಿಗಿಷ್ಟವಾದದ್ದು ನೋಡಬೇಕು, ಅವ್ರಿಗಿಷ್ಟವಾದದ್ದು ನಡ್ಕೋಬೇಕು. ಇದು ಹುಚ್ಚು ತಾನೆ. ಈಗ ಹೆಂಗೆ ಮದುವೆ ಮಾಡೋದು ಹೆಂಗಿದನ್ನು? ಈಗ ಇದನ್ನು ತಗೊಂಡೋಗಿ ಶಾಸ್ತ್ರ ಕೇಳಿದ್ರೆ ಸೂಪರಾಗಿ 32 ಗಣ ಕೂಟ ಇದೆ ಮಾಡಿ ಅಂತ ಮುಗಿಸ್ಬಿಡ್ತಾರೆ. ಈ ಹುಚ್ಚು ಮುಂಡದ ಕಟ್ಕೊಂಡು ಅವನೇನಾಗಬೇಕು? ಇದು ಬೇಕು ತಾನೆ ಇದು. ಈಗ ಆರೋಗ್ಯನೇ ಚೆನ್ನಾಗಿಲ್ಲ, ಮದುವೆ ಯಾಕೆ ಅವ್ರಿಗೆ ಅಂತ ಯಾರೂ ಹೇಳ್ತಿಲ್ಲ. ಮುಚ್ಚಾಕು, ಇನ್ನೊಂದು ಹೆಸರಿಡು, ಹಿಂಗಮ್ಮ ಇದು ಇನೋವಾ ಕಾರ್ಗೆ ತಗೊಂಡ್ಬಿಟ್ಬಿಟ್ಟು ಅಂಬಾಸಡರ್ ಬೋರ್ಡ್ ಹಾಕ್ಬಿಡಕ್ಕಾಗತ್ತಾ? ಇಲ್ಲ ಮಾಡ್ತಾರಲ್ಲ ಮದುವೆಗಳು, ಬ್ರಾಕೆಟಲ್ಲಿ ಒಂದು ಹೆಸರು, ಅಲ್ಲೊಂದು ಹೆಸರು. ಆವತ್ತು ಮದುವೆ ಮುಗಿದ್ರೆ ಸರಿ, ಮುಂದೆ ಏನಾರು ಹಾಳಾಗೋಗ್ಲಿ. ಎಂಥ ಅನ್ಯಾಯದಲ್ಲಿ ನಡೀತಾ ಇದೀವಿ ನಾವು, ಬದುಕ್ತಾ ಇದೀವಿ ಲೆಕ್ಕ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡೋ ಅಂತಾರಲ್ಲ ಹಂಗೆ. ಅಲ್ಲಿ ಏನು ಅರ್ಥ ಇದೆ? ಅದು ಯಾವನೋ ಕುತ್ಕೊಂಡು ಹೇಳ್ದ, ನಮ್ಮ ತಾತನ ಕಾಲದ ತ್ರೇತಾಯುಗದಲ್ಲಿ ಹೇಳಿದ ಗಾದೆ ತಗೊಂಡು ಕಲಿಯುಗ ಸೇರ್ಸಕ್ಕಾಗಲ್ಲ. ಯಾಕೆಂದ್ರೆ ಪಂಚಾಂಗ ರೆಡಿ ಆಗಿದ್ದು ಕಲಿಯುಗದಲ್ಲ. ಇದನ್ನ ಗಮನ ಇಟ್ಕೋಬೇಕು. ಪಂಚಾಂಗ ರೆಡಿ ಆಗೋದು ತ್ರೇತಾಯುಗದಲ್ಲಿ. ನಾವು ಅದನ್ನ ಹಿಡ್ಕೊಂಡು ಈಗ ಹೇಳಕ್ ಹೋದ್ರೆ ಪಂಚಾಂಗ ತಪ್ಪಿಲ್ಲ, ಕ್ರಮ ತಪ್ಪಾಗತ್ತೆ. ರೈಟ್ ಗುರುಗಳೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.